एक्सक्यूज मी पीसी चूर एसी हाकमल आಟ अपसेके ನಾನು ಕ್ಲಾಸಿಗೆ ಮಾಸಿಗೆ ಬಾಸ್. ಎಷ್ಟು ಜನ ಬಂದ್ರೆ ಅಷ್ಟು ಜನಕ್ಕೂ ನಾಟಿ ಕೋಳಿ ಬಿರಿಯಾನಿ ರೆಡಿ ಆಗ್ತದೆ. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫ್ರಮ್ ಸೇಮ್ ಫಾದರ್ is the name of the brand in Karnataka, one and only D Boss. ಫಸ್ಟ್ ಏಡ್ ಕಿಟ್ಸ್ನ 1,000 ಫಸ್ಟ್ ಏಡ್ ಕಿಟ್ನ ನಾವು ಎಲ್ರಿಗೂ ತಲುಪಿಸ್ತಾ ಇದ್ದೀವಿ. ಎಕ್ಸ್ಪೋರ್ಟು ಹಾಸ್ಪಿಟ್ಲು ಅಲ್ಲಿ ಕೂಡ ನಾವು ಸಮಾಜ ಸೇವೆ ಮಾಡಿದ್ದೀವಿ ನಮ್ಮ ದರ್ಶನ್ ಸಾಹೇಬ್ರಿಗೋಸ್ಕರ. ಇಡೀ ರಾಜ್ಯವೇ ಡಿ ಬಾಸ್ ಅಂದ್ರೆ ದರ್ಶನ್ ರವರ ಬಹು ನಿರೀಕ್ಷಿತ ಚಿತ್ರವಾಗಿರುವಂತ ಡೆವಿಲ್ ಚಿತ್ರಕ್ಕೆ ಕಾಯ್ತಾ ಇದೆ. ಇದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಈ ಚಿತ್ರ ತೆರೆ ಕಾಣಲಿದೆ. ಇದಕ್ಕಾಗಿ ಎಲ್ಲೆಡೆಯೂ ಕೂಡ ಎತ್ತರೆತ್ತರದ ಕಟೌಟ್ ಗಳನ್ನ ಹಾಕಲಾಗಿದೆ. ಹಾಗೆಯೇ ಡಿ ಬಾಸ್ ಹೆಸರಿನಲ್ಲಿ ವಿಶೇಷವಾಗಿ ಎಲ್ಲೆಡೆ ಬಿರಿಯಾನಿ ಹೋಟೆಲ್ಗಳಲ್ಲಿ ಅಥವಾ ಥಿಯೇಟರ್ಗಳ ಮುಂದೆ ಅನ್ನ ದಾಸೋಹಗಳನ್ನ ನಡೆಸ್ತಾ ಇದ್ದಾರೆ. ಅತಿ ಹೆಚ್ಚು ಗಮನವನ್ನ ಸೆಳೆದಿದ್ದು ಇತ್ತೀಚೆಗೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿನ ಡಿ ಬಾಸ್ ಅಭಿಮಾನಿಗಳು ಅವರ ಟ್ರೈಲರ್ ರಿಲೀಸ್ಗೆ ಭರ್ಜರಿಯಾದಂತಹ ಬಿರಿಯಾನಿಯನ್ನ ಹಂಚಿಕೆ ಮಾಡಿದ್ರು. 20 ಕುರಿಗಳಲ್ಲಿ ಈ ಒಂದು ಬಿರಿಯಾನಿ ಮಾಡಿ ಎಲ್ಲ ಅಭಿಮಾನಿಗಳಿಗೂ ಹಂಚಿ ಹಾಗೆಯೇ ಟ್ರೈಲರ್ ಕೂಡ ಅದ್ದೂರಿಯಾಗಿ ರಿಲೀಸ್ ಆಯ್ತು. ಪಟಾಕಿಗಳನ್ನ ಸಿಡಿಸಿದರು, ಎತ್ತರೆತ್ತರದ ಕಟೌಟ್ ಗಳನ್ನ ಹಾಕಿ ಸಂಭ್ರಮಿಸಿದರು. ಈಗ 11ರಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅವರ ಹೆಸರಿನಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥದ್ದು, ಹಾಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಗಿಡಗಳನ್ನ ಹಂಚಿಕೆ ಮಾಡುವುದು. ಡಿಸೆಂಬರ್ 11ರಂದು ಯಾರು ಅತ್ತಿಬೆಲೆಯ ಗೌರಿಶಂಕರ್ ಥಿಯೇಟರ್ಗೆ ಡಿ ಬಾಸ್ ಅವರ ಡೆವಿಲ್ ಚಿತ್ರ ವೀಕ್ಷಿಸೋದಕ್ಕೆ ಬರ್ತಾರೆ ಅವರಿಗೆ ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿಕೆ ಮಾಡೋದಕ್ಕೆ ಈಗಾಗಲೇ ಅದ್ದೂರಿಯಾದಂತಹ ತಯಾರಿಗಳು ನಡೆದಿದೆ. ಸುಮಾರು 5,000 ಜನಕ್ಕೆ ನಾಟಿ ಕೋಳಿ ಬಿರಿಯಾನಿ ಹಾಗೂ ಗಿಡಗಳನ್ನ ವಿತರಣೆಗೆ ಡಿ ಬಾಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂತ ಅತ್ತಿಬೆಲೆ ಮಂಜು, ಅರ್ಜುನ್, ಸಂಜಯ್ ಹಾಗೆ ಇಡೀ ಡಿ ಬಾಸ್ ಅಭಿಮಾನಿಗಳ ಸಮೂಹವೇ ಕಾತರದಿಂದ ಕಾಯ್ತಾ ಇದೆ. ಇವತ್ತು ಆಸ್ಪತ್ರೆಗಳಲ್ಲಿ ಹಂಚಿಕೆ ಮಾಡಿದಂತ ಆ ಹಣ್ಣು ಹಂಪಲುಗಳ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಇಟ್ಕೊಳ್ಳಿ ಹೌದು, ಡಿ ಬಾಸ್ ಅಂದ್ರೆ ಒಂದು ರೀತಿ ಬಾಕ್ಸ್ ಆಫೀಸ್ ನ ಸುಲ್ತಾನ, ಹಾಗೆ ಚಾಲೆಂಜಿಂಗ್ ಸ್ಟಾರ್. ಇಡೀ ರಾಜ್ಯದಲ್ಲಿ ಡಿ ಬಾಸ್ ತನ್ನದೇ ಆದಂತ ಯುವ ಸಮೂಹದ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈಗ ಡಿ ಬಾಸ್ ಅವರ ಅತಿ ಬಹು ನಿರೀಕ್ಷಿತವಾದಂತ ಚಿತ್ರವೇ ಡೆವಿಲ್ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅವರ ಆಪ್ತ ಬಳಗದವರು ಕೂಡ ಅಭಿಮಾನಿಗಳಿಗೆ ಈ ಒಂದು ಚಿತ್ರವನ್ನ ಯಶಸ್ವಿಗೊಳಿಸುವಂತೆ ದರ್ಶನ್ ರವರ ಧರ್ಮಪತ್ನಿ ಆಗಿರುವಂತ ವಿಜಯಲಕ್ಷ್ಮಿ ರವರು ಕೂಡ ಕರೆ ನೀಡಿದ್ದಾರೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕೊಡ್ತಾನ ಅದನ್ನ ಫಸ್ಟ್ ಏಡ್ ಕಿಟ್ Hunting Tiger, one and only name of the brand, is the name of the brand in Karnataka, one and only D Boss. ಜೈ ಡಿ ಬಾಸ್. Jai Boss. Boss of the boss in the Karnataka, boss of the boss ಅನ್ನೋ ಹೆಸರಿಗೆ ಒಂದು ನೇಮ್ ತಂದಿದ್ದಂದ್ರೆ ಅದು ಒಂದೇ ಒಂದು ವ್ಯಕ್ತಿ, ಅವರು ನಮ್ಮ ಬಾಸ್ ಡಿ ಬಾಸ್. ಜೈ ಡಿ ಬಾಸ್. ಆನೇಕಲ್ ತಾಲೂಕಿನ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ.
ಏನೀಗಾಗಲೇ ನೀವು ಹತ್ತಿ ಬೆಲೆಯಲ್ಲಿ ನೋಡ್ತಾ ಇದ್ದೀರಾ, ನಾವೇನು ಟ್ರೈಲರ್ಗೆ 20 ಕುರಿ ಹೊಡೆದು ನಾವು ಮಟನ್ ಬಿರಿಯಾನಿ ಹಾಕಿದ್ವಿ. ಇದೇ ರೀತಿ ನಾಳೆ ಫಿಲಮ್ ರಿಲೀಸ್ಗೆ ಬೆಳಗ್ಗೆ 9 ಗಂಟೆಗೆ 5,000 ಜನಕ್ಕೆ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ನಾಟಿ ಕೋಳಿ ಬಿರಿಯಾನಿ ರೆಡಿ ಆಗ್ತದೆ. ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಸೊ ಏನು ಈಗಾಗಲೇ ನಾವು ಟ್ರೈಲರ್ನ ಮಾಡಿದಾಗ ನಾವು 20 ಕುರಿ ಹೊಡೆದು ಎಲ್ಲ ಅನ್ನದಾನ ಮಾಡಿದ್ವಿ, ಎಲ್ಲ ಆಯಿತು. ಆವತ್ತಿಂದ ನಮ್ಮ ಡೆವಿಲ್ ಹಬ್ಬ ಶುರುವಾಯಿತು. ಸೊ ಇವತ್ತು ಎಲ್ಲ ಹಾಸ್ಪಿಟ್ಲಿಗೆ ಒಂದು ಹಣ್ಣು ಹಂಪಲು ಬಡ ರೋಗಿಗಳಿಗೆ ತಲುಪಬೇಕು ಅಂತ ಆ ಒಂದು ಪುಣ್ಯ ಕಾರ್ಯ ನಮ್ಮ ಡಿ ಬಾಸ್, ನಮ್ಮ ದೇವರು ಆತನಿಗೆ ಸಲ್ಲಬೇಕು. ಅದೇ ರೀತಿ ಫಸ್ಟ್ ಏಡ್ ಕಿಟ್ಸ್ನ 1,000 ಫಸ್ಟ್ ಏಡ್ ಕಿಟ್ನ ನಾವು ಎಲ್ರಿಗೂ ತಲುಪಿಸ್ತಾ ಇದ್ದೀವಿ. ಸೊ ಇದೇ ರೀತಿ ನಾಳೆ ಬೆಳಗ್ಗೆ ಅನ್ನದಾನ 5,000 ಜನಕ್ಕೆ ಬಾಡ್ಬಿಟ್ಟಿರ್ತದೆ. ಅದು ಬಿಟ್ಟು ನಮ್ಮ ತಾಯಿ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಅವರ ಒಂದು ನೆನಪಿನಲ್ಲಿ ನಮ್ಮ ಡೆವಿಲ್ ಶೋ ನೋಡೋಕ್ಕೆ ಬರೋ ಹತ್ತಿಬೆಲೆ ಥಿಯೇಟ್ರಿಗೆ ಎಲ್ಲ ಹುಡುಗರಿಗೂ ಒಂದೊಂದು ಗಿಡ, ನಿಂಬು ಗಿಡ ಆಗ್ಬೋದು, ದಾಳಂಬೆ ಗಿಡ ಆಗ್ಬೋದು, ಈ ಥರ ಹಲವು ಗಿಡಗಳು ಪ್ರತಿಯೊಬ್ಬರಿಗೂ ಒಂದು 2,000 ಗಿಡ ಆ ತಾಯಿ ಹೆಸರಲ್ಲಿ ನಾವು ಕೊಡ್ತಾಯಿದ್ದೀವಿ. ಸೊ ದಯವಿಟ್ಟು ಎಲ್ಲ ಆನೇಕಲ್ ತಾಲೂಕಿನ ಅಭಿಮಾನಿಗಳು, ನಮ್ಮ ಡಿ ಬಾಸ್ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಸೊ ಇದೇನೇ ಪುಣ್ಯ ಕಾರ್ಯಕ್ರಮ ನಾವು ಮಾಡಿದ್ರೂ ಅದೆಲ್ಲ ನಮ್ಮ ದೇವರು ಡಿ ಬಾಸ್ ಸಲ್ಲಬೇಕು ಒಂದು. ಆಮೇಲೆ ಏನು ನಾವು ಮಾಡ್ತಿರೋದು ಬಾಸ್ ಮಾಡೋದ್ರಲ್ಲಿ ಏನೋ 1% ಅಷ್ಟೇ ನಾವು ಮಾಡ್ತಿರೋದು. ಸೊ ಈ ಪುಣ್ಯ ಎಲ್ಲ ನಮ್ಮ ಬಾಸ್ಗೆ ಸಲ್ಲಬೇಕು. ಜೈ ಡಿ ಬಾಸ್. ಹತ್ತಿಬೆಲೆಯಲ್ಲಿ ಡಿಸೆಂಬರ್ 11ರಂದು ಡೆವಿಲ್ ಚಿತ್ರ ಬಿಡುಗಡೆ ಅಂದು ಯಾರು ಚಿತ್ರವನ್ನು ವೀಕ್ಷಿಸೋದಕ್ಕೆ ಬರ್ತಾರೆ ಅವರಿಗೆ ಬರೋಬ್ಬರಿ ಭರ್ಜರಿಯಾದಂತ 5,000 ಅಭಿಮಾನಿಗಳಿಗೆ ನಾಟಿ ಕೋಳಿ ಬಿರಿಯಾನಿ ಘಮಿಸ್ತಾ ಇದೆ. ನೀವೆಲ್ಲರೂ ಬಂದು ಚಿತ್ರವನ್ನ ವೀಕ್ಷಿಸಿ ನಾಟಿ ಕೋಳಿ ಬಿರಿಯಾನಿಯನ್ನ ಸವಿಯೋದಿಕ್ಕೆ ಅವರ ಅಭಿಮಾನಿಗಳು ಕರೆ ನೀಡಿದ್ದು ಹೀಗೆ. ಕರ್ನಾಟಕ ಫಿಲಂ ಇಂಡಸ್ಟ್ರಿಯಲ್ಲಿ ಹಂಟಿಂಗ್ ಟೈಗರ್ ಈಸ್ ದ ನೇಮ್ ಆಫ್ ದಿ ಬ್ರ್ಯಾಂಡ್, ಒನ್ ಆ್ಯಂಡ್ ಓನ್ಲಿ ಕಿಂಗ್ ಆಫ್ ದಿ ಲೆಜೆಂಡ್ ಯಾರಾದರೂ ಇದ್ರೆ ಅದು ನಮ್ಮ ಡಿ ಬಾಸ್ ಮಾತ್ರ. ಯಾಕೆ ಈ ಮಾತು ನಾನು ಹೇಳ್ತೇನೆ ಅಂದರೆ, ಹಲವು ಬಾರಿ ನಮ್ಮ ಡಿ ಬಾಸ್ ನಾವು ಮೀಟ್ ಮಾಡಿದ್ದೀವಿ. ಅವರು ಕೊಡೋ ಪ್ರೀತಿ, ಅವರು ತೋರಿಸೋವಂಥ ಅಭಿಮಾನ, ಸರ್ ಎಷ್ಟೇ ಕೋಟಿ ದುಡ್ಡಿರಲಿ, ಅವನು ಎಂಥ ಕಿಲಾಡಿ ಆಗಿರಲಿ, ಅವನು ಯಾರೇ ಆಗಿರಲಿ, ಈ ಥರ ಒಂದು ಅಭಿಮಾನ, ಈ ಥರ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ವ್ಯಕ್ತಿತ್ವ ಬೇಕು. 25-26 ವರ್ಷ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಷ್ಟ ಬಿದ್ದು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಟ್ಯಾಟ್ ಹಾಕ್ಕೊಂಡಿರೋ ಏಕೈಕ ಹೀರೋ ಯಾರಾದರೂ ಇದ್ದರೆ ಅದು ನಮ್ಮ ಡಿ ಬಾಸ್ ಮಾತ್ರ. ಅದರಿಂದನೇ ಇವತ್ತು ಎಂಟೈರ್ ಕರ್ನಾಟಕನಲ್ಲಿ ಕೋಟಿ ಅಭಿಮಾನಿಗಳು ಈ ಪ್ರೀತಿ ತೋರಿಸಿ ಬ್ಯಾನರ್ ಹಾಕಿ ಕಟೌಟ್ ಹಾಕಿಸಿ, ಅದರಲ್ಲಿ ನಮ್ಮ ಹತ್ತಿಬೆಲೆ ಅಂದರೆ ನಮಗೆ ಜಾಸ್ತಿ ಖುಷಿ. ಏನೇ ಇರಲಿ, ನಾವು ಎಷ್ಟೇ ಮಾಡಿದ್ರೂ ಕಮ್ಮಿನೇ. ಸತತವಾಗಿ 7 ವಾರ 7 ಬಾರಿ ತಿರುಪತಿ ಬೆಟ್ಟನ ಕಾಲ್ನಡಿಗೆಯಲ್ಲಿ ಹತ್ತಿರ್ತೀವಿ ನಮ್ಮ ಫ್ಯಾನ್ಸ್ ಎಲ್ಲ ಸೇರಿ. ಪ್ರತಿಯೊಂದು ದೇವರ ಆಶೀರ್ವಾದ ನಮ್ಮ ಡಿ ಬಾಸ್ ಮೇಲಿರಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲಿರಲಿ. ಈ ಡಿ ಬಾಸ್ ಅಸೋಸಿಯೇಷನ್ ಏನಿದೆ ತುಂಬ ಒಗ್ಗಟ್ಟಾಗಿದೆ. ಎಲ್ಲ ಪ್ರತಿಯೊಂದು ಫಂಕ್ಷನ್ನು ನಾನು ಒಂದು 5 ವರ್ಷದಿಂದ ನಮ್ಮ ಡಿ ಬಾಸ್ ಅಭಿಮಾನಿ ಜೊತೆ ಇದ್ದೀನಿ. ನಾನು ಒಂದು ಡಿ ಬಾಸ್ ಅಭಿಮಾನಿನೇ. ನಾನು ಡೈರೆಕ್ಟ್ ಹೋಗಿ ಮೀಟ್ ಮಾಡಿದ್ದೀನಿ. ಅವ್ರು ತುಂಬ ಒಳ್ಳೆಯ ವ್ಯಕ್ತಿ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರು ಕೆಲವೊಂದು ವಿಚಾರದಲ್ಲಿ ಹೋಗಿ ಡೈರೆಕ್ಟಾಗಿ ಫಾರ್ಮ್ ಹೌಸ್ ಎಲ್ಲ ಆಗಲಿ ಅವ್ರ ಮನೆಯಲ್ಲಿ ಮೀಟ್ ಆಗಿದ್ದೀನಿ. ಪ್ರತಿಯೊಂದು ಅಭಿಮಾನಿಗೂ ತುಂಬ ಒಂದು ಗೌರವ ಕೊಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ನಾನು ಡೈರೆಕ್ಟಾಗಿ ನೋಡ್ತಿದ್ದೀನಿ. ಇನ್ನೊಂದೇನೆಂದರೆ, ನಾವು ಇವಾಗ ಡಿ ಬಾಸ್ ಅವರು ಮೊನ್ನೆ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರಲ್ಲೇ ಗೊತ್ತಾಗುತ್ತೆ ನೆಗೆಟಿವ್ ಶೇಡ್ಸ್ ಏನಿದೆ ಅಂತ. ನಮ್ಮ ಡಿ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಆ ನೆಗೆಟಿವ್ ಏನಿದ್ರು ಯಾವಾಗಲೂ ಒಂದು ದಿನ ಪಾಸಿಟಿವ್ ಆಗುತ್ತೆ. ಅವ್ರು ಆಚೆ ಬಂದೇ ಬರ್ತಾರೆ. ಅವ್ರು ಅತಿ ಶೀಘ್ರದಲ್ಲಿ ಇನ್ನೊಂದು ಕೆಲವೇ ಒಂದು 2 ತಿಂಗಳಾಗಲಿ 3 ತಿಂಗಳಾಗಲಿ ಅವರು ಆದಷ್ಟು ಬೇಗ ಬರಬೇಕು. ಆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗಿದೆ. ಇದೇ ನಮ್ಮ ಹತ್ತಿಬೆಲೆ ಡಿ ಬಾಸ್ ಅಸೋಸಿಯೇಷನ್ ಏನಿದೆ, ನಾವು ಯಾವತ್ತೂ ಅವ್ರು ಬಿಟ್ಕೊಡೋಕೆ ಹೋಗಲ್ಲ. ಇದೇ ಒಗ್ಗಟ್ಟಲ್ಲಿ ನಾವು ಪ್ರತಿಯೊಂದು ಫಂಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಗೆಳೆಯರಾಗಲಿ ಎಲ್ಲ ಒಂದು ಒಗ್ಗಟ್ಟಿದೆ. ನಮ್ಮ ಸ್ಪೋರ್ಡು ಹಾಸ್ಪಿಟ್ಲು ಅಲ್ಲಿ ಕೂಡ ನಾವು ಸಮಾಜ ಸೇವೆ ಮಾಡಿದ್ದೀವಿ ನಮ್ಮ ದರ್ಶನ್ ಸಾಹೇಬ್ರಿಗೋಸ್ಕರ. ಮತ್ತು ಅನಾಥಾಶ್ರಮಕ್ಕೆ ನಾವು ಅಕ್ಕಿ ವಿತರಣೆ ಎಲ್ಲ ಮಾಡ್ತಾಯಿದ್ದೀವಿ. ಏನೇನು ಮಾಡ್ತಾಯಿದ್ದೀವಿ ಸುಮ್ಮನೆ ಯಾರು ಮಾಡೋಕ್ಕೋಗಲ್ಲ. ಪ್ರೀತಿ ವಿಶ್ವಾಸ ಗಳಿಸಬೇಕು, ನಮ್ಮ ಡಿ ಬಾಸ್ ಕಳಂಕ ಬರಬಾರ್ದು ಅಂತ ಮಾಡ್ತಾಯಿದ್ದೀವಿ. ಹಣ್ಣು ಹಂಪಲು ಮತ್ತು ಫಸ್ಟ್ ಗ್ರೇಡ್ ಕಿಟ್ ಎಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ಈ ಚಿತ್ರ ಡೆವಿಲ್ ಚಿತ್ರ ಶತದಿನೋತ್ಸವ ಮತ್ತು
ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಆಗುತ್ತೆ. ಇದಕ್ಕೆ ಪ್ರೋತ್ಸಾಹ ಬಂದು ಇಡೀ ಕರ್ನಾಟಕ ಪೂರ್ತಿ ಪ್ರೋತ್ಸಾಹ ಕೊಡಬೇಕು ಅಂತ ಕೂಡ ನಾವು ಕಳೆ ಕೋಡ್ಕೊತಾ ಇದ್ದೀವಿ. ಜೈ ಡೆವಿಲ್, ಜೈ ಡಿ ಬಾಸ್. ಒಟ್ನಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಹೆಚ್ಚು ನಿರೀಕ್ಷೆಗಳನ್ನು ಹುಟ್ಟಾಕಿರುವಂತಹ ಡೆವಿಲ್ ಚಿತ್ರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅತ್ತಿಬೆಲೆಯ ಡಿ ಬಾಸ್ ಅಭಿಮಾನಿಗಳ ಸಂಘದ ಮಂಜು, ಅರ್ಜುನ್, ಸಂಜಯ್, ಇಡೀ ಅವರ ಸಮೂಹವೇ ಕಾತರದಿಂದ ಕಾಯ್ತಾ ಇದೆ. ನೀವು ಕೂಡ ಚಿತ್ರವನ್ನು ವೀಕ್ಷಿಸಿ ನಾಟಿ ಕೋಳಿ ಬಿರಿಯಾನಿಯನ್ನ ಸವಿಯಿರಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.